ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 15ನೇ ಸ್ಥಳದ ಅಕ್ಕಪಕ್ಕ ಬಗೆಯಲಾಗಿತ್ತು 2010ರಲ್ಲಿ ಇದೇ ಸ್ಥಳದಲ್ಲಿ ನಾನು ಬಾಲಕಿಯನ್ನು ಹೂತಿದ್ದೆ. ಎಷ್ಟರ ಮಟ್ಟಿಗೆ ಆಕೆಯ ಸ್ಕೂಲ್ ಬ್ಯಾಗ್ ಸಹಿತವಾಗಿ, ಬೇಕಿದ್ರೆ ಸ್ಥಳೀಯರನ್ನ ಕೇಳಿ ಅಂತ ಒಂದಿಬ್ರು ಪ್ರತ್ಯಕ್ಷ ಆಗ್ಬಿಟ್ಟಿದ್ರು. ಹೌದು, ನಾವಿಲ್ಲಿ ನೋಡಿದ್ವಿ, ಇಲ್ಲಿ ಹೂಳಿದ್ರು, ನಾವು ಯಾರೂ ಕೇಳಲಿಲ್ಲ, ಕೇಳುವಂಥ ಸ್ಥಿತಿಲಿ ಇರಲಿಲ್ಲ, ಕೇಳಿ ನಾವು ಬದುಕಕ್ಕೆ ಸಾಧ್ಯನಾ? ಇಲ್ಲಿ ಶವ ಹೂತು ನಂತರ ನೀರು ಕುಡಿಯೋಕೆ ಹೋಗಿದ್ದೆ. ಇಲ್ಲೇ ಅಕ್ಕಪಕ್ಕದ ಮನೆಯವರಿಂದ ನೀರು ತಗೊಂಡು ಈ ಹೆಣ ಹೂಳಿದ್ದಂಥ ಸಲಕರಣೆಗಳನ್ನು, ಈ ಹಾರೆ, ಪಿಕಾಸಿ, ಸಲಿಕೆ ಅವೆಲ್ಲ ಇರ್ತಾವಲ್ಲ, ಅದನ್ನೆಲ್ಲವನ್ನು ಕೂಡ ತೊಳೆದಿದ್ದೆ. ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, 16ನೇ ದಿನದ ಕಾರ್ಯಾಚರಣೆ ನಡೆಯುತ್ತೋ ನಡೆಯಲ್ವೋ ಅನ್ನುವಂಥದ್ದೇ ಡೌಟು. ಇನ್ನೊಂದು ಕಡೆಗೆ ಏನು ಅಂದರೆ, ಈ 15ನೇ ಪಾಯಿಂಟಲ್ಲಿ ಒಂದು ಮಹತ್ವದ ಸಂಗತಿಗಳು ಸಿಕ್ಕಿವೆ, ಹೊಸ ತಿರುವು ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ವಿ. ಏನದು? ಈಗ ಮಹಿಳೆಯನ್ನು ಕೂಡ ಸಾಕ್ಷಿದಾರರನ್ನಾಗಿ ಮಾಡಿರುವಂಥದ್ದು ಏನದು ಕತೆ? ರಂಗನಾಥ್, ಇವತ್ತು 16ನೇ ದಿನದ ಕಾರ್ಯಾಚರಣೆ ನಡೆಯುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ. ಯಾಕೆಂತ ಹೇಳಿದರೆ ಈಗ ಸದ್ಯಕ್ಕೆ ಯಾವುದೇ ರೀತಿ ಪ್ರಿಪ್ರೇಷನ್ಗಳು ಇನ್ನೂ ಆರಂಭ ಆಗಿಲ್ಲ. ಸೊ ಏನಾದ್ರು SITಯಿಂದ ಏನು ಇನ್ಸ್ಟ್ರಕ್ಷನ್ ಬಂದಿದೆ ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಇನ್ ಕೇಸ್ 16ನೇ ದಿನದ ಕಾರ್ಯಾಚರಣೆ ಮುಂದುವರಿತು ಅಂದರೆ, ಸೊ ಇಲ್ಲಿ ಏನು ಆತ 17ನೇ ಪಾಯಿಂಟಲ್ಲಿಗೆ ಮೊನ್ನೆ ಹೋಗಿದ್ದ ಕನ್ಯಾಡಿ ಅಂತ ಜಾಗದಲ್ಲಿ, ಸೊ ಅಲ್ಲಿ ಒಂದು ಕಡೆ ಅಗಿಲಾಗಿತ್ತು, ಅಲ್ಲಿ ಏನು ಸಿಕ್ಕಿರಲಿಲ್ಲ. ಅಲ್ಲಿ ಇನ್ನೊಂದು ಕಡೆ ಇದೆ, ಆ ಖಾಸಗಿ ಜಾಗವನ್ನು ದಾಟ್ಕೊಂಡು ಹೋದರೆ ಇನ್ನೊಂದು ಕಡೆ ಇದೆ, ಅದನ್ನು ತೋರಿಸ್ತೀನಿ ಅಂತ ಆತ ಹೇಳಿರುವಂಥದ್ದು. ಅಲ್ಲಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಇವತ್ತು ಏನು ಆತ ಆರಂಭಿಕ ಹಂತದಲ್ಲಿ ನ್ಯಾಯಾಲಯಕ್ಕೆ ತಂದಂಥ ಬುರುಡೆ ಏನಿತ್ತು, ಬುರುಡೆ ಮೂಳೆಗಳನ್ನು ಜಡ್ಜ್ ಮುಂದೆ ಏನು ಇಟ್ಟಿದ್ದ, ಅದರ ಸ್ಪಾಟ್ ಮಾಜರ್ ಇನ್ನೂ ಕೂಡ ಆಗಿಲ್ಲ. ಎಲ್ಲೋ ಒಂದು ಕಡೆ ಆತನಿಗೆ ಆ ತಂದಿದ್ದ ಜಾಗ ಎಲ್ಲೋ ಮರ್ತೋಗಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಆ ಒಂದು ಜಾಗವನ್ನು ತೋರಿಸುವಂಥ SIT ಕರ್ಕೊಂಡೋಗಿ ಸ್ಪಾಟ್ ಮಾಜರನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ SIT ಇದನ್ನು ವಿಚಾರಣೆ ಹಂತದಲ್ಲಿ ಕೆಲವೊಂದು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಈತ ಏನು ಆ ಒಂದು ಕಲ್ಲೇರಿಯಿಂದ ಮುಂದೆ ಇರುವಂತಹ ಸ್ಪಾಟ್ ಏನಿತ್ತು, ಸೊ ಅಲ್ಲಿ ಪಾಯಿಂಟ್ ನಂಬರ್ 15 ಏನಿತ್ತು, ಅಲ್ಲಿ ಆತ ಆ ಬಾಲಕಿಯ ಶವವನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ. ಸೊ ಅಲ್ಲಿ ಆಗದಂಥ ಸಂದರ್ಭದಲ್ಲಿ ಏನು ಕೂಡ ಸಿಕ್ಕಿರಲಿಲ್ಲ. ಅಲ್ಲಿ ಆತ ಇನ್ನೊಂದು ಪಾಯಿಂಟನ್ನು ಹೇಳಿದ್ದ. ಆ ಭಾಗದಲ್ಲಿ ಅರಣ್ಯದ ಒಳಗಡೆ ಒಂದು ಮನೆ ಇದೆ, ಅಂದರೆ ಸ್ವಲ್ಪ ಅದು ರೆವಿನ್ಯೂ ಲ್ಯಾಂಡ್ ಇದೆ, ಅಲ್ಲಿ ಒಂದೇ ಒಂದು ಸಿಂಗಲ್ ಮನೆ ಇದೆ. ಸೊ ಆ ಮನೆ ಕಡೆ ಬೊಟ್ಟು ಮಾಡಿದ್ದ. ನಾನು ಅಲ್ಲೇ ನೀರು ಕುಡಿದಿದ್ದೆ, ಹೋಗಿ ಅವ್ರ ಹತ್ರ ಚಂಬಲ್ ನೀರು ಇಸ್ಕೊಂಡು ಕುಡಿದಿದ್ದೆ, ಮತ್ತು ಏನು ಹಾರೆ ಗುದ್ದಲಿ ಪಿಕಾಸಿಗಳನ್ನೆಲ್ಲ ಅಲ್ಲೇ ತೊಳೆದಿದೆ ಅಂತ ಹೇಳಿದ್ದ. ಸೊ ಅವರನ್ನು ಈಗ ಸಾಕ್ಷಿಯನ್ನಾಗಿ ಮಾಡಿರುವಂಥದ್ದು. ಆರಂಭಿಕ ಹಂತದಲ್ಲಿ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವರು ಮನೆಯವರು ಅದು ನಮಗೇನು ನೆನಪಿಲ್ಲ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಈತ ಅವ್ರ ಮೇಲೆ ಬೊಟ್ಟು ಮಾಡಿರುವಂಥದ್ದು. ಈಗ ಅವರು ಈ ಒಂದು ವಿಚಾರದಲ್ಲಿ ಸಾಕ್ಷಿ ಹೇಳುವಂಥ ಅನಿವಾರ್ಯತೆ ಕೂಡ ಬಂದಿದೆ. ಸೊ ಇದನ್ನ ಎಲ್ಲ ಹೊರತುಪಡಿಸಿದ್ರೆ ಇವತ್ತು SIT ಒಂದು ವರದಿಯನ್ನು ಕೂಡ ತಯಾರು ಮಾಡುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ ಸೋಮವಾರ ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಸರ್ಕಾರ ಹೇಳಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ಡೇ 1 ಇಂದ ಇಲ್ಲಿವರೆಗೂ ಏನೇನಾಯಿತು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ SIT ಕೊಡಲಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಎಂಥ ಸ್ಥಿತಿ ಅಂದರೆ, ಈ ರಾಮ ರಾವಣರ ನಡುವೆ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ಮೇಲ್ಗಡೆ ನಿಂತಂಥ ದೇವತೆಗಳು ಜೈ ಅಂತಿದ್ರು, ಯಾರಿಗೆ ಅಂತ ಗೊತ್ತಿಲ್ಲ. ರಾಮ ಗೆದ್ದು ಬಿಟ್ರೆ ರಾವಣ ಬಿಡ್ತಾನ, ರಾವಣ ಗೆದ್ದರೆ ರಾಮ ಬಿಡ್ತಾನ. ಈಗ ನೋಡಿ, ಎಲ್ಲ SIT ಇದೆಲ್ಲ ಬಂದು ಒಂದು ಲೆವೆಲಿಗೆ ತಿಳಿಯಾಗ್ತಾ ಇದೆ. ಎಲ್ಲರೂ ಕೂಡ ಈಗ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವ್ರದ್ದು ರ್ಯಾಲಿಗಳು, ಕೆಲವ್ರದ್ದು ಪ್ರತಿಭಟನೆಗಳು, ಕೆಲವ್ರದ್ದು ಈಗೇನು ದೇವಸ್ಥಾನಕ್ಕೆ ಬರುವಂಥದ್ದು, ಇದೆಲ್ಲದೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ವಿ. ಇಷ್ಟೊಂದು ದೊಡ್ಡ ಭಕ್ತರಿದ್ದಾರೆ, ಯಾಕೆ ಯಾರೂ ಕೂಡ ದನಿ ಎತ್ತಾ ಇಲ್ಲ? ಏನು ಕತೆ ಇದು ಏನು ಅಸತ್ಯ ಅನ್ನುವಂಥದ್ದೇ ಸತ್ಯ ಆಗಿಬಿಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಇತ್ತು. ಈಗ ಮೆಲ್ಲಕ್ಕೆ ದನಿ ಕೇಳ್ತಾ ಇದೆ. ಯಾಕಂದರೆ ತುಂಬ SIT ಸ್ಪಷ್ಟ ಚಿತ್ರಣವನ್ನು ಇಟ್ಟುಬಿಟ್ಟಿದೆ. ನಾಯಕರು ಈ ಆಡಳಿತ ಪಕ್ಷದವರಿಂದ ಹಿಡಿದು ವಿರೋಧ ಪಕ್ಷದವ್ರ ತನಕ ಮಾತಾಡ್ತಾ ಇದ್ದಾರೆ.